ಸಚಿವರಾಗಿದ್ದಂಥವರು ಮೇಲ್ಮನೆಯಲ್ಲಿ ಸದಸ್ಯರಾಗಿ ಈ ರಾಜ್ಯದ ನೀತಿ ನಿಯಮಗಳನ್ನು ರೂಪಿಸಬೇಕಾದಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯರಾದಂಥ CT ರವಿ ಅವರು ಸವಿತಾ ಸಮಾಜದ ಬಗ್ಗೆ ಬಹಳ ಕೀಳಾಗಿ ಯಾವ ಜಾತಿ ನಿಂದಕ ಪದವನ್ನು ಸರ್ಕಾರ ತೆಗೆದಾಕಿತ್ತೋ ಅದೇ ಪದವನ್ನು ಬಳಸಿ ಅವರು ಇಡೀ ಸಮುದಾಯವನ್ನ ಅಪಮಾನ ಮಾಡ್ತಾ ಇರ್ತಕ್ಕಂಥದ್ದು, ಅಪಮಾನಿಸಿರ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇವತ್ತು ಸವಿತಾ ಸಮಾಜದ ಸೇವೆಯನ್ನ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ವರ್ಗದ ಜನರು ಪಡ್ಕೊತಾ ಇದ್ದಾರೆ. ಆದರೆ ಸಾರ್ವಜನಿಕವಾಗಿ ಆ ಸಮಾಜವನ್ನ ನಿಲ್ಲಿಸೋದ್ರ ಮೂಲಕ ಅವರ ಸೇವೆಗೆ, ಅವರ ದುಡಿಮೆಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ CT ರವಿ ಕೂಡ ಒಬ್ಬರು ಅನ್ನುವಂಥದ್ದು ದುರಂತ. ಯಾರೋ ಬೀದಿಲಿ ಹೋಗೋರು, ಅನಾಗರಿಕರು ಅಥವಾ ತಿಳುವಳಿಕೆ ಇಲ್ದಿರೋರು ನಿಲ್ಲಿಸಿದ್ರೆ ಅದನ್ನ ನಾವು ಕ್ಷಮಿಸ್ಬೋದಿತ್ತು. ಆದರೆ ಯಾರು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಸಂವಿಧಾನಾತ್ಮಕವಾಗಿ ಅಧಿಕಾರ ಪಡೆದಿರ್ತಕ್ಕಂಥ CT ರವಿ ಸವಿತಾ ಸಮಾಜವನ್ನ, ಜಾತಿಯನ್ನ ನಿಲ್ಲಿಸಿರ್ತಕ್ಕಂಥದ್ದು ಒಂದು ನಾಡದ್ರೋಹದ ಕೆಲಸ. CT ರವಿಗೆ ನಾವು ಈ ಮೂಲಕ ಹೇಳ್ಬೇಕಾಗಿರೋದೇನೆಂದ್ರೆ, ನಿನ್ಗೆ CT ರವಿ RSS ಅಲ್ಲಿ ಇದನ್ನೇ ಏನಪ್ಪ ನಿನ್ಗೆ ಹೇಳ್ಕೊಟ್ಟದ್ದು, BJPಲಿ ಇದನ್ನೇ ನಿನ್ಗೆ ಹೇಳ್ಕೊಟ್ಟಿರೋದು, ಈ ಸಮಾಜಗಳನ್ನ ನಿಲ್ಲಿಸು ಅಂತ ಹೇಳ್ಕೊಟ್ಟಿದಾರ ಅನ್ನುವಂಥದ್ದನ್ನ ಕೇಳಬೇಕಾಗುತ್ತೆ. ಇಂದು ನಾವೆಲ್ಲ ಒಂದು ಅಂತೇಳಿ ನೀವು ಭಾಷಣ ಮಾಡ್ತಿರಲ್ಲ, ಆ ಭಾಷಣ ಮಾಡಿದಾಗ ನೀವು ಹಿಂದೂಗಳ ಸವಿತಾ ಸಮಾಜದ ಹಿಂದುಳಿದ ಶೋಷಣೆಗೊಳಗಾದಂಥ ಸಮಾಜದವರು ಹಿಂದೂಗಳಲ್ವೇ ಎನ್ನುವಂಥದ್ದನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ. CT ರವಿ ಇದು ಮೊದಲನೇ ಸಲ ಅಲ್ಲ, ಇದು 2ನೇ ಬಾರಿ ಸವಿತಾ ಸಮಾಜವನ್ನ ನಿಲ್ಲಿಸೋದ್ರ ಮೂಲಕ ಈ ಸಮಾಜಕ್ಕೆ ಬಹಳ ದೊಡ್ಡ ಅವಮಾನವನ್ನ ಮಾಡಿದ್ದಾರೆ. ವಿಶೇಷವಾಗಿ ನಾವು CT ರವಿಗೆ ಮನವಿ ಒತ್ತಾಯ ಮಾಡ್ತಕ್ಕಂಥದ್ದು ಏನಂತಂದ್ರೆ, ನೀವು ಈಗ ಸಮಾಜದ ಕ್ಷಮೆ ಕೇಳಿದ್ರಿ, ನಾಳೆ ಹೋಗಿ ನೀನು ಯಾರು ಕಟ್ಟಿಂಗು ಶೇವಿಂಗು ನಿನ್ನ ಸೇವೆಯನ್ನ ಮಾಡ್ತಾರೋ, ಯಾರು ಕಟ್ಟಿಂಗು ಶೇವಿಂಗ್ ನೀನು ಸೇವೆ ಮಾಡ್ತಾ ಇದ್ದಾರೋ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಬೇಕು ಅಂತೇಳಿ ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೇವೆ. ನಾವು ಒಂದು ಸ್ಪಷ್ಟವಾಗಿ ತಿಳ್ಕೋಬೇಕು, ಯಾವುದೋ ಸವಿತಾ ಸಮಾಜಕ್ಕೆ ಏನೋ ಅಂದ್ಬಿಟ್ಟು ಸವಿತಾ ಸಮಾಜಕ್ಕೆ ಏನಾದರೂ ಅಂತ ನಾವು ಬದುಕ್ಬಿಡ್ಬೋದು ಅಂತಂದ್ರೆ ಆಗಲ್ಲ. ಸವಿತಾ ಸಮಾಜ ಒಂದಕ್ಕೆ ಏನಾದರೂ ಅವಮಾನ ಆದರೆ ನಾವೆಲ್ಲರೂ ಸವಿತಾ ಸಮಾಜದ ಜೊತೆ ಇರ್ತೀವಿ. ಸವಿತಾ ಸಮಾಜದ ಸಹೋದರರು ಹಿಂದುಳಿದ ವರ್ಗದಲ್ಲಿ 200 ಜಾತಿ ಇದಾವೆ, 200 ಜನ ಅಣ್ಣ ತಮ್ಮದಿರು ಹಿಂದುಳಿದ ವರ್ಗದಲ್ಲಿದ್ದಾರೆ, 2.25 ಕೋಟಿ ಜನ ಹಿಂದುಳಿದ ವರ್ಗದವರು ಇದ್ದಾರೆ. ಸವಿತಾ ಸಮಾಜಕ್ಕೆ 2.25 ಕೋಟಿ ಜನನು ಬೆಂಬಲವಾಗಿ ನಿಲ್ತಾರೆ, ದಲಿತ ಸಮುದಾಯದವರು ಬೆಂಬಲವಾಗಿ ನಿಲ್ತಾರೆ, ಅಲ್ಪಸಂಖ್ಯಾತರು ಬೆಂಬಲವಾಗಿ ನಿಲ್ತಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾ BJPನಲ್ಲಿ ಬೈಯೋದಕ್ಕೆ ಅಂತೇಳಿ ಮಡಿಕೊಂಡಿರುವಂಗೆ ಕಾಡ್ತಾರೆ ಕೆಲವ್ರನ್ನ. CT ರವಿ ಸವಿತಾ ಸಮಾಜದ ಬೈತಾರೆ, ಪ್ರತಾಪ್ ಸಿಂಹ ಅಲ್ಲೆಲ್ಲೋ ಬಲಿಜ ಸಮುದಾಯದ ನಮ್ಮ ಪ್ರದೀಪ್ ಈಶ್ವರ್ನೇ ಬೈತಾರೆ, ಅದೇ ರೀತಿ ಮುನಿರತ್ನ ಒಕ್ಕಲಿಗರನ್ನ ಬೈತಾರೆ. BJP ಬೈಯೋ ಘಟಕ